ನಾನಿಲ್ಲಿ 2 ಬಗೆಯ ಕೋಸಂಬರಿಗಳು ಮತ್ತು ಪಾನಕನ ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈಗ ಮೊದಲಿಗೆ ಕ್ಯಾರೆಟ್ ಮತ್ತು ಹೆಸರುಬೇಳೆ ಕೋಸಂಬರಿನ ನೋಡ್ಕೊಂಡು ಬರೋಣ ಬನ್ನಿ. ಸ್ನೇಹಿತರೆ, ಯಾರ್ಯಾರು ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ರಿಗೂ ಇದನ್ನು ಶೇರ್ ಮಾಡಿ. ಸ್ನೇಹಿತರೆ, ಇದು ನೋಡಿ ರುಚಿಯಾಗೂ ಇರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಮತ್ತು ಈ ಹೆಸರುಬೇಳೆ ಅನ್ನೋದು ದೇಹಕ್ಕೆ ತಂಪನ್ನು ಕೊಡುತ್ತೆ. ಸೊ ಹಾಗಾಗಿ ಈ ಬೇಸಿಗೆ ಕಾಲದಲ್ಲಿ ಇದನ್ನು ಮಧ್ಯ ಮಾಡ್ಕೊಂಡು ತಿನ್ನೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈಗ ಸೌತೆಕಾಯಿಯನ್ನು ಹಾಕಿ ಕೋಸಂಬರಿ ಮಾಡೋಣ. ಅದನ್ನು ಹೇಗೆ ಅಂತ ನೋಡ್ಕೊಂಡು ಬರೋಣವಾ. ಇದನ್ನು ನಾನು ಹೆಸರುಬೇಳೆ ತೊಳ್ಕೊಂಡಿದ್ದೀನಿ ಮತ್ತು ಅದನ್ನು ಈ ರೀತಿ ಸೌತೆಕಾಯಿನ ಸಣ್ಣದಾಗಿ ಹೆಚ್ಚಿಕೊಂಡು ಇದರಲ್ಲೇ ಒಂದು 2 ಅವರ್ಸ್ ನೆನೆಸೋದು. ಈ ರೀತಿ ಸೌತೆಕಾಯಿನಲ್ಲೇ ನೆನೆಸಿದ್ರೆ ಬೇಗ ಕೆಡಲ್ಲ. ಇದು ಸಂಜೆವರೆಗೂ ಇಟ್ಕೊಂಡು ತಿನ್ಬೋದು. ಹಾಗೆಯೇ ಫ್ರೆಂಡ್ಸ್, ಇದಕ್ಕೆ ಸಾಲ್ಟ್ ಹಾಕುವಾಗ ಲಾಸ್ಟಲ್ಲಿ ಹಾಕಿ, ಸರ್ವ್ ಮಾಡೋಕ್ಕೂ ಮುಂಚೆ, ಇಲ್ಲಾಂದರೆ ನೀರು ಬಿಟ್ಕೊಂಬಿಡತ್ತೆ. ಮತ್ತು ಇದು 2 ಕೋಸಂಬರಿನಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ಪಾನಕಕ್ಕೆ ನಾವು ಬೆಲ್ಲ ಹಾಕೋದ್ರಿಂದ ನಮಗೆ ಇನ್ಸ್ಟೆಂಟಾಗಿ ಎನರ್ಜಿ ಸಿಗುತ್ತೆ. ಈ ಬೇಸಿಗೆ ಕಾಲದಲ್ಲಿ ನಮಗೆ ಹೆಚ್ಚು ಸುಸ್ತಾಗತ್ತಲ್ವ, ಸೊ ಆ ಸುಸ್ತೆಲ್ಲ ನಿವಾರಣೆ ಆಗುತ್ತೆ. ಮತ್ತು ಏಲಕ್ಕಿ ಪುಡಿ ಹಾಕೋದ್ರಿಂದ ಬಾಯಾರಿಕೆಯೂ ಕೂಡ ಕಡಿಮೆ ಆಗುತ್ತೆ. ಇದು ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಕ್ಕೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್.